ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭವಂದನೆಗಳೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ಈ ದಿನದಲ್ಲಿ ಇನ್ನೊಂದು ಸಾರಿ ಸಂತೋಷಿಸುವುದಕ್ಕೆ ಕಾರಣಗಳು ಎಂಬ ಅಂಶದಲ್ಲಿ ವಚನ ಭಾಗವನ್ನು ಓದಿಕೊಳ್ಳುವ ಹಾಗೆ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದ 16ನೇ ವಚನವನ್ನು ಓದುವಾಗ, ಯಾವಾಗಲೂ ಸಂತೋಷಿಸಿರಿ ಎಂದು ಬರೆಯಲ್ಪಟ್ಟಿದೆ. ಅಪೊಸ್ತಲನಾದ ಪೌಲನು ಬರೆಯಲ್ಪಟ್ಟಂತೆ ಹೀಗೆ ಬರೆಯಲ್ಪಟ್ಟದ್ದರಿಂದಲೇ ಆತ್ಮಿಕರಾಗಿರುವ ವಿಶ್ವಾಸಿ ಜೀವಿತದಲ್ಲಿರುವ ನಾವು ಯಾವಾಗಲೂ ಸಂತೋಷಿಸಬೇಕಾಗಿದೆ. ಇಲ್ಲಿ ಪೌಲನು ತಿಳಿಸುತ್ತಿರುವುದು ದೇವಜನರಿಗೆ ಮಾಡಬೇಕಾಗಿರುವ ಅಥವಾ ಅನುಸರಿಸಬೇಕಾಗಿರುವ ಕೆಲವು ಪ್ರಮುಖ ಅಂಶಗಳನ್ನು ತಿಳಿಸುತ್ತಾ 12ರಿಂದ 15ನೇ ವಚನದವರೆಗೆ ಓದುವ ಹಾಗೆ ನಂತರ ಹೇಳುತ್ತಿರುವುದು ಯಾವಾಗಲೂ ಸಂತೋಷಿಸಿರಿ ಎಂಬುದಾಗಿ. ಸಂತೋಷಿಸುವುದು ಎಂದರೆ ಅದು ನಮ್ಮ ಆತ್ಮದ ರಕ್ಷಣೆ ಮತ್ತು ಯೇಸು ಕ್ರಿಸ್ತನ ಜೊತೆ ನಮಗಿರುವ ವೈಯಕ್ತಿಕ ಸಂಬಂಧದ ಅಂಶವನ್ನ ಮಾತನಾಡ್ತಾ ಇದೆ. ಅಂದರೆ ಒಂದು ಆಳವಾದ ಬಾಂಧವ್ಯವನ್ನು ತಿಳಿಸುತ್ತಾ ಇದೆ. ಆತ್ಮೀಯ ಚಿಂತನೆಯಲ್ಲಿ ಗಮನಿಸುವ ಹಾಗೆ ನಿಜವಾದ ಕ್ರಿಸ್ತಿಯ ಸಂತೋಷವು ಆಂತರಿಕವಾದ ಶಾಂತಿ ಸಮಾಧಾನವನ್ನು ಇದರೊಂದಿಗೆ ಬಹುಮುಖ್ಯವಾಗಿ ತಿಳಿಯುವ ಹಾಗೆ ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಪರಿಶುದ್ಧಾತ್ಮನಲ್ಲಿ ಆನಂದಿಸುವುದನ್ನು ಪ್ರತಿಬಿಂಬಿಸುವಂತದ್ದಾಗಿದೆ ಮತ್ತು ಆತನೊಂದಿಗಿರುವ ಒಂದು ಉನ್ನತವಾದ ಅನ್ಯೋನ್ಯತೆಯ ಕಾರಣದಿಂದ ಯಾವಾಗಲೂ ಕಾರಣ ಬರುವ ಆಶೀರ್ವಾದವೇ ಸಂತೋಷವಾಗಿದೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯ 13ನೇ ಅಧ್ಯಾಯದ 14ನೇ ವಚನವನ್ನು ಓದುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಇಲ್ಲಿ ಗಮನಿಸುವ ಹಾಗೆ ಪ್ರಾಪಂಚಿಕವಾಗಿ ಕಾಣಬರುತ್ತಿರುವ ಹೊರಗಣ ಸ್ಥಿತಿಗತಿಗಳ ಮೇಲೆ ಆಧಾರಗೊಳ್ಳಬಹುದಾದ ಭಾವನಾತ್ಮಕ ಹರ್ಷಕ್ಕಿಂತಲೂ ಸಂತೋಷವು ಅಂದರೆ ಕ್ರಿಸ್ತನಲ್ಲಿಯೇ ಯಾವಾಗಲೂ ಸಂತೋಷಿಸುವಂಥದ್ದು ಅದರ ಆಳವನ್ನು ಮಾತನಾಡುತ್ತಾ ಇದೆ. ಸಂತೋಷವು ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಅಪಾರವಾದ ಪ್ರೀತಿ ಮತ್ತು ಯೇಸು ಕ್ರಿಸ್ತನು ನಮಗಾಗಿ ಮಾಡಿದ ಕಾರ್ಯದ ನಿಮಿತ್ತವಾಗಿ ಅದು ಶಿಲುಬೆಯ ಸಂದೇಶವಾಗಿ ನೋಡುವ ಹಾಗೆ ನಮಗೋಸ್ಕರವಾಗಿರುವ ನಮಗೆ ಸಿಕ್ಕಿರುವಂತಹ ಶಾಂತಿ ಮತ್ತು ನಿರೀಕ್ಷೆಯ ಮೇಲೆ ಆಧಾರವಾಗಿದೆ. ಇನ್ನು ಸಂತೋಷ ಪಡುವುದರ ಕುರಿತು ಚಿಂತಿಸುವ ಹಾಗೆ ದೇವರು ತಾನೇ ತನಗೆ ನಂಬಿಗಸ್ತರಾಗಿರುವವರಾಗಿ ಏನು ಸಿದ್ಧ ಮಾಡಲ್ಪಟ್ಟಿದೆ ಎಂಬುದನ್ನು ದೇವರು ಪ್ರಕಟಿಸಿದಾಗ ನಮಗೆ ಬಹಳ ಸಂತೋಷ ಉಂಟಾಗುತ್ತದೆ. ಈ ಆತ್ಮೀಯ ಜೀವಿತದಲ್ಲಿ ಗಮನಿಸುವ ಹಾಗೆ ನಿಜವಾದ ಸಂತೋಷವು ನಮ್ಮ ಭಾವನೆಗಳು ಇಲ್ಲವೇ ಪರಿಸ್ಥಿತಿಗಳಿಂದಾಗಿ ಹೆಚ್ಚು ಕಡಿಮೆಯಾಗುವುದಿಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನು ಈಗಾಗಲೇ ನಮಗಾಗಿ ಮಾಡಿರುವ ಶಿಲುಬೆಯ ಮರಣದ ತನಕವಿರುವ ಅಸ್ತಿತ್ವವು ಹಾಗೂ ಆತನ ನಿತ್ಯವಾದ ಮತ್ತು ಬದಲಾಗದ ಆತನ ಭದ್ರವಾದ ವಾಕ್ಯವೆಂಬ ಬುನಾದಿಯ ಮೇಲೆ ಆಧಾರಗೊಂಡಿದೆಯಲ್ಲ. ಆದ್ದರಿಂದ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಬೇಕು. ಇನ್ನೂ ನೋಡಿಕೊಳ್ಳುವ ಹಾಗೆ ನಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ಯಜ್ಞವಾಗಿ ಸಮರ್ಪಿಸಿಕೊಂಡ ಯೇಸು ಕ್ರಿಸ್ತನ ಯಜ್ಞದ ಬಲಿಯಿಂದಾಗಿ ನಮಗೆ ದೊರೆತಿರುವ ಆತ್ಮದ ರಕ್ಷಣೆಗೆ ಅಂದರೆ ಪಾಪ ಕ್ಷಮೆ ಮತ್ತು ದೇವರೊಂದಿಗೆ ವೈಯಕ್ತಿಕವಾದ ಅನ್ಯೋನ್ಯತೆಯನ್ನು ತಿಳಿಸುತ್ತಾ ಇದೆ. ಆದ್ದರಿಂದ ಸಂತೋಷಿಸಬೇಕಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 2ನೇ ವಚನ, 1ನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದ 3ರಿಂದ 6ನೇ ವಚನ ಭಾಗಗಳು ಈ ಮಾತುಗಳನ್ನು ತಿಳಿಸುತ್ತಾ ಇವೆಯಲ್ಲ. ಸಂತೋಷವು ದೇವರ ಸಾಮೀಪ್ಯದಿಂದ ದೊರಕುವ ನೆಮ್ಮದಿ ಮತ್ತು ಉಲ್ಲಾಸಗಳಿಂದ ಮತ್ತು ಆತನು ಕೊಡುವ ವರಗಳಾದ ಕ್ಷಮೆ, ಆತ್ಮಿಕ ರಕ್ಷಣೆ ಮಾತ್ರವಲ್ಲದೆ ಆತನೊಂದಿಗೆ ನಮಗಿರುವ ಶಾಶ್ವತ ಸಂಬಂಧವಾಗಿಯೂ ನಮಗೆ ಸಿಗುವಂತದ್ದಾಗಿದೆ. ಆದ್ದರಿಂದ ಯಾವಾಗಲೂ ಸಂತೋಷಿಸುವರಾಗಿರಬೇಕು. ಹೀಗೆ ಇನ್ನೂ ಅನೇಕ ಅಂಶಗಳನ್ನು ಸಂತೋಷ ಪಡುವುದಕ್ಕಾಗಿರುವ ಕಾರಣಗಳಾಗಿ ನೋಡಿಕೊಳ್ಳಬಹುದಲ್ಲ. ನಮ್ಮ ಸಂತೋಷದ ಸಮಯ ಯಾವ ರೀತಿಯಲ್ಲಿ ಕಾಣಬರುತ್ತಾ ಇದೆ? ಪ್ರಶ್ನೆ ಹಾಕಿಕೊಳ್ಳೋಣ. ಸಂತೋಷವುಳ್ಳವರಾಗಿದ್ದೇವೆಯೋ ದುಃಖಿಸುವವರಾಗಿದ್ದೇವೆಯೋ? ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ? ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.